ವೇದಿಕೆಯ ಮೇಲಿರುವಂತಹ ರಾಯಚೂರು ವಿಶ್ವವಿದ್ಯಾಲಯದ ಘನ ಕುಲಪತಿಗಳು, ಹಿರಿಯ ವಿದ್ವಾಂಸರು, ಯಾಕೆಂದರೆ ನಾವು ಅವ್ರ ಮಾತುಗಳನ್ನು ಈಗಾಗಲೇ ಕೇಳಿದ್ದೇವೆ, ಆದಂತಹ ಪ್ರೊಫೆಸರ್ ಶಿವಾನಂದ್ ಕೆಳಗಿನ ಮನೆಯವರೇ, ನಮಗೆ ತಂದೆ ಸಮಾನರಾದಂತಹ ಡಾಕ್ಟರ್ DM ಹಿರೇಮಠ ಅವರೇ, ಅಧ್ಯಕ್ಷರು ಉಪೇಂದ್ರ ಟ್ರಸ್ಟ್ ಅವರೇ, ಹಿರಿಯರಾದಂತಹ ಡಾಕ್ಟರ್ ವಿಜಯಕುಮಾರ್ ಕಟಗಿಹಳ್ಳಿ ಮಠ ಅವರೇ, ವಿಶೇಷ ಉಪನ್ಯಾಸ ನೀಡಲಿರುವಂತಹ ಪ್ರೊಫೆಸರ್ ವೆಂಕಟಗಿರಿ ದಳವಾಯಿ ಅವರೇ, ಮುಖ್ಯಸ್ಥರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಪ್ರೊಫೆಸರ್ ಬಸವರಾಜ ಡೋಣೂರ್ ಅವರೇ, ನಮ್ಮ ಆತ್ಮೀಯರು, ಬಹಳ ಶಕ್ತಿವಂತ ಕೆಲಸಗಾರರು. ನಾನು ಅವ್ರಿಗೆ ಅದೇ ಕೇಳ್ತಾ ಇರ್ತೇನೆ, ನಿಮಗೆ ಸಮಯ ಯಾವಾಗ ಸಿಗ್ತದೆ? ಯಾಕೆಂದರೆ ಗುಲ್ಬರ್ಗಾದಲ್ಲಿ ಇರ್ತಾರೆ, ಒಂದು ದಿವಸ ಧಾರವಾಡದಲ್ಲಿ ಇರ್ತಾರೆ, ನೆಕ್ಸ್ಟ್ ಡೇ ನಾವು ಪೇಪರ್ನಲ್ಲಿ ಅವರ ಅಂಕಣಗಳನ್ನ ಓದ್ತೇವೆ, ಆಮೇಲೆ ಪುಸ್ತಕಗಳು ಬರ್ತಾ ಇರ್ತವೆ. ಒಂದು ರೀತಿ ದಶಬಾಹುಗಳು ಶಕ್ತಿಯನ್ನ ಹೊಂದಿದಂತಹ ವ್ಯಕ್ತಿಗಳು, ಅಷ್ಟು ಚುರುಕಾಗಿ ಓಡಾಡುವಂತಹ ಅಷ್ಟು ಶಕ್ತಿಯ ಕೆಲಸಗಾರರು, ಅದ್ಭುತ. ಬಹುಶಃ ಸಮಕಾಲೀನವಾಗಿ ಇಷ್ಟು ಕೆಲಸವನ್ನು ಮುಂದೆ 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 ಮಾಡ್ಕೋತಾ ಹೋಗುವಂತಹ ಶಕ್ತಿ ಉಳ್ಳವರು ನನಗನ್ಸುವಾಗಿ ಬೇರೆಯವರು ಕಡಿಮೆ. ನಮ್ಮ ಶ್ರೀ CBG ಚಂದ್ರು ಅವರೇ, ನಮ್ಮ ಆತ್ಮೀಯ ಶ್ರೀಮತಿ ವಿಜಯಲಕ್ಷ್ಮಿ ಅವರೇ, ಮಾನ್ಯರೇ, ವೇದಿಕೆಯಲ್ಲಿರುವಂತಹ ಮಾನ್ಯರೇ, ವೇದಿಕೆಯ ಹೊರಗಡೆ ಇರುವ ಮಾನ್ಯರೇ, ಮಹಿಳೆಯರು, ನಾನು ಶೇಕ್ಸ್ಪಿಯರ್ನ ಈ ಹೊತ್ತಿನ ಓದು ಎನ್ನುವುದು ನನ್ನ ವಿಷಯ. ನಾನು ಆದಷ್ಟು ಚಿಕ್ಕದಾಗಿ ಒಂದು ಸಮಯದ ಮಿತಿಯಲ್ಲಿ ಈ ವಿಷಯದ ಕುರಿತು ಮಾತನಾಡಲಿಕ್ಕೆ ಬಯಸ್ತೇನೆ. ವಿಷಯ ಬಹಳ ದೊಡ್ಡ ವಿಷಯ, ನಿಮಗೆ ಗೊತ್ತಿದೆ. ಆದರೆ ಅದರ ಒಂದು ಕನಿಷ್ಠ ಒಂದು ಒಳನೋಟವನ್ನು, ಕನಿಷ್ಠದ ಒಂದು ಚಿಕ್ಕ ಒಳನೋಟವನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಮೊಟ್ಟ ಮೊದಲನೇದಾಗಿ ನಾವು ಶೇಕ್ಸ್ಪಿಯರ್ ಬಂದ ಕಾಲವನ್ನು ಗುರುತಿಸಬೇಕು. ಯಾವ ಸಮಯದಲ್ಲಿ ಅವನು ಬಂದ ಮತ್ತು ಬರೆದ ಅಂತ. 54 ಅಥವಾ 56 ಅಂತ ಹೇಳ್ತೇವೆ ನಾವು, ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. 1620 ಈ ಅವಧಿಯಲ್ಲಿ ಬರೆದವನು. ಕಾಂಟ್ರವರ್ಷಿಯಲ್, ಬಹಳ ಬಹಳ ಕುತೂಹಲದ ವಿಷಯವೆಂತಂದ್ರೆ, ಶೇಕ್ಸ್ಪಿಯರ್ನ ಬಗ್ಗೆ ಎಲ್ಲವೂ ಕಾಂಟ್ರವರ್ಷಿಯಲ್ ಐತೆ. ನಾನು ಕಾಂಟ್ರವರ್ಷಿಯಲ್ ಅಂತ ಹೇಳಿದ ಶಬ್ದವನ್ನು ಹಿಡಿದು ಎಲ್ಲವೂ ಕಾಂಟ್ರವರ್ಷಿಯಲ್. ಆತ ಯಾರನ್ನ ಮದುವೆ ಆದ, ಯಾವಾಗ ಮದುವೆ ಆದ, ಎಷ್ಟು ಜನ ಮಕ್ಕಳು, ಆ ಕಪ್ಪು ಲೇಡಿ ಅವನ ಸಂಕಲನದಲ್ಲಿ ಬರುವಂತಹ ಕಪ್ಪು ಮಹಿಳೆ ಯಾರು, ಅವಳು ಆಫ್ರಿಕನ್ನೋ ಅಥವಾ ಇಂಡಿಯನ್ನೋ, ಅವನು ಆ ಕಪ್ಪು ಮಹಿಳೆಗೆ ಅವನಿಗೆ ಏನು ಸಂಬಂಧ ಇತ್ತು, ಏನು ನಮಗೆ ಗೊತ್ತಿಲ್ಲ. ಬಹಳ ವಿಚಿತ್ರದ ವಿಷಯ ಅಂತಂದ್ರೆ, 37 ನಾಟಕಗಳನ್ನ, 154 ಕವಿತೆಗಳನ್ನ, ಸಾನೆಟ್ಗಳನ್ನ ಮತ್ತು 2 ದೀರ್ಘ ಕಾವ್ಯಖಂಡಗಳನ್ನ ಬರೆದಂತ ವ್ಯಕ್ತಿ ತನ್ನ ಬಗ್ಗೆ ಏನೂ ಹೇಳ್ಕೊಳ್ಳೇ ಇಲ್ಲ. ಎಲ್ಲೂ ಕೂಡ ತನ್ನ ಬಗ್ಗೆ ಆತ ಏನೂ ಹೇಳಲೇ ಇಲ್ಲ. ಎಷ್ಟು ವಿಚಿತ್ರ ಕುತೂಹಲದ ವಿಷಯಗಳಿವೆ ಅಂತಂದ್ರೆ, ಹಾಗಾಗಿ ಬಹುಶಃ ತಮ್ಮೆಲ್ಲರಿಗೆ ಗೊತ್ತಿರುವಂತ ವಿಷಯ ಅದು. ಏನಂದ್ರೆ, ಒಂದು ವರ್ಗದ ವಿಮರ್ಶಕರ ವಾದದಲ್ಲಿ ಶೇಕ್ಸ್ಪಿಯರ್ ಅನ್ನುವಂತ ವ್ಯಕ್ತಿನೇ ಇಲ್ಲ. ಯಾಕೆಂದ್ರೆ ಅವರು ಯಾಕೆ ಆ ಮಾತನ್ನು ಹೇಳ್ತಾರೆ ಅಂತಂದ್ರೆ, ಶೇಕ್ಸ್ಪಿಯರ್ನ ಹಾಗೆ ಒಂದು ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಮಾನವ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಅವನಿಗಿರುವ ಅದ್ಭುತ ಮಾನವ ಒಳನೋಟ, ಅದ್ಭುತ ಕಲೆಗಾರಿಕೆ ಮತ್ತು ಅವೆಲ್ಲ ಇದ್ದುಕೊಂಡು ಒಂದು ದೂರವಿರುವಂತಹ ಸಾಮರ್ಥ್ಯ. ಅವನ ಪುಸ್ತಕದಲ್ಲಿ ಎಲ್ಲೋ ಅವನು ಬರೋದೇ ಇಲ್ಲ, ತನ್ನ ಬಗ್ಗೆ ಮಾತಾಡೋದು ಮತ್ತು ಇಡೀ ಕ್ರಿಯೆಯಿಂದ ಹೊರಗಾಗಿ ನಿಲ್ಲೋದು. ಹೀಗೆ ಹೊರಗಾಗಿ ನಿಲ್ಲೋದ್ರ ಕಾರಣದಿಂದ ಈ ರೀತಿಯ ಒಂದು ಬರಹಗಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶೇಕ್ಸ್ಪಿಯರ್ ಇಲ್ಲ. ಮತ್ತು ಅಲ್ಲಿ ಬರೋದು ಬಹಳಷ್ಟು ರಾಜಮನೆತನದ, ಸರ್ ಈಗಾಗಲೇ ಹೇಳಿದಂಗೆ ರಾಜಮನೆತನದ ಚಿತ್ರಣಗಳು ಬರ್ತವೆ. ಮತ್ತು ಈ ಇಡೀ ಇದರ ಅಲ್ಲಿಯ ರಾಜಮನೆತನದ ಒಳಗಿನ ಇಂಟ್ರೀಗ್ಗಳು, ದುರಂತಗಳು, ಅಲ್ಲಿಯ ಸುಳ್ಳುಗಳು, ಅಲ್ಲಿಯ ಒಳಗಿನ ಕ್ರೌರ್ಯ, ಇವೆಲ್ಲವೂ ಅವನ ನಾಟಕಗಳಲ್ಲಿ ದಟ್ಟವಾಗಿ ಬರ್ತವೆ. ಇವೆಲ್ಲ ಶೇಕ್ಸ್ಪಿಯರ್ನಿಗೆ ಗೊತ್ತಾಗಿದ್ದು ಹೇಗೆ? ಆತ ಒಂದು ಸಾಧಾರಣ ನಾಟಕಕಾರ ಆಗಿದ್ದೆ, ದಾರಿ ಕಡೆ
ಅಡ್ಡಾಡುವಂತ ನಾಟಕಕಾರ ಆಗಿದ್ರೆ, ಸಣ್ಣ ಬರಹಗಾರ ಆಗಿದ್ರೆ, ಅಥವಾ ಸಣ್ಣ ಪ್ರಮಾಣದಲ್ಲಿ ಯಾವುದೋ ಒಂದು ಹುಡುಗ ಏನೂ ಕಲಿದೆ ಇದ್ದ ಬರಹಗಾರ ಆಗಿದ್ರೆ ಅವನಿಗೆ ಇದೆಲ್ಲ ಹೇಗೆ ಗೊತ್ತದು? ಇದು ಕಾಂಟ್ರವರ್ಸಿ. ನಂತರ ಆತ ಏನೂ ಕಲೀಲೇ ಇಲ್ಲ ಅಂತ ನೀವು ಲ್ಯಾಸ್ ಗ್ರೀಕ್ ಅಂಡ್ ನೋ ಲ್ಯಾಟಿನ್ ಅಂತ ಮಾತು ಬರ್ತದೆ. ಅವನಿಗೆ ಏನೂ ಗೊತ್ತಿರಲಿಲ್ಲ. ಮುಖ್ಯವಾಗಿ ಆ ಸಮಯದಲ್ಲಿ ಬೇಕಾಗಿದ್ದ ಗ್ರೀಕ್ ಮತ್ತು ಲ್ಯಾಟಿನ್ ಅವನಿಗೆ ಬರ್ತಾನೆ ಇರಲಿಲ್ಲ. ಇವೆಲ್ಲ ಕಾರಣದಿಂದ ಶೇಕ್ಸ್ಪಿಯರ್ ಅನ್ನುವಂತಹ ವ್ಯಕ್ತಿನೇ ಇರಲಿಲ್ಲ. ಹಾಗಾಗಿ ಶೇಕ್ಸ್ಪಿಯರ್ನ ನಾಟಕಗಳು ಅಂತ ನಾವು ಮಾತಾಡೋ ಪ್ರಶ್ನೆನೇ ಇಲ್ಲ. ಒಂದು ಆಮೇಲೆ ಎಷ್ಟು ಅಬ್ಸರ್ಡ್ ಲೆವೆಲಿಗೆ ಹೋಗಿವೆ ಅಂತಂದ್ರೆ ಶೇಕ್ಸ್ಪಿಯರ್ ವಿಮರ್ಶೆಗಳು ಬಹಳ ಕುತೂಹಲದ ಲೆವೆಲಿಗೆ ಹೋಗಿವೆ. ಏನಂದ್ರೆ ಕರ್ನಲ್ ಗಡಾಫಿ ಅಂತ ಒಬ್ಬ ಡಿಕ್ಟೇಟರ್ ಇದ್ದ, ನಿಮ್ಗೆ ಗೊತ್ತಿರಬೇಕು. ಕರ್ನಲ್ ಗಡಾಫಿ ಲಿಬಿಯಾ ಡಿಕ್ಟೇಟರ್ ಇದ್ದ. ಅವನು ಒಂದಿನ ಬಹಳ ವಿಚಿತ್ರವಾದ ಹೇಳಿಕೆ ಕೊಟ್ಟ. ಕೆಲವು ವರ್ಷಗಳ ಹಿಂದೆ, 10-15 ವರ್ಷಗಳ ಹಿಂದೆ. ಈಗ ಅವನಿಲ್ಲ. ಅವನು ಡಿಕ್ಟೇಟರ್, ಅವನು ಬಹಳ ಕ್ರೂರವಾದಂತಹ ಡಿಕ್ಟೇಟರ್. ಅವನು ಒಂದು ಹೇಳಿಕೆ ಕೊಟ್ಟ. ಏನಂದ್ರೆ ಶೇಕ್ಸ್ಪಿಯರ್ ನಮ್ಮವನು, ಲಿಬಿಯಾದವನು. ಅವನ ಮೂಲ ಹೆಸರು ಶೇಖ್ ಜುಬೇರ್ ಅಂತಿತ್ತು. ಅದು ಮಾರ್ಪಾಡಾಗಿ ಶೇಕ್ಸ್ಪಿಯರ್ ಆಯಿತು. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತಂದ್ರೆ, ಅವನಲ್ಲಿರುವಂತಹ ಪುಸ್ತಕದಲ್ಲಿ ಬರುವಂತಹ ಅರೇಬಿಯನ್ ಪರ್ಫ್ಯೂಮ್ ಏನಿದೆಯಲ್ಲ, ಆ ಸುಗಂಧ ಪರ್ಫ್ಯೂಮ್, ಅರೇಬಿಯನ್ ಎಲ್ಲಿ ನೋಡಿದ್ರೆ ಪರ್ಫ್ಯೂಮ್ ಬರ್ತದೆ. ಪರ್ಫ್ಯೂಮ್ ಮತ್ತು ಅಲ್ಲಿ ಮಾತುಗಳು ಬರ್ತವೆ. ಏನಂದ್ರೆ ಎಷ್ಟು ಪರ್ಫ್ಯೂಮ್ ಹಾಕಿ ತೊಳೆದ್ರೂ ಕೂಡ ನಿನ್ನ ಕೈ ಹತ್ತಿದ ರಕ್ತದ ಇದು ಹೋಗೋದಿಲ್ಲ, ಬರ್ತದೆ ಸ್ಮೆಲ್ ಹೋಗೋದು, ಅದು ರಕ್ತದ. ಈ ಪರ್ಫ್ಯೂಮ್ಗಳು ಅವನಿಗೆ ಹೇಗೆ ಗೊತ್ತಾಗ್ತದೆ? ಅರೇಬಿಯನ್ ಪರ್ಫ್ಯೂಮ್. ಹೀಗೆ ಶೇಕ್ಸ್ಪಿಯರ್ನ ಬಗ್ಗೆ ಎಲ್ಲ ಎವ್ರಿಥಿಂಗ್ ಈಸ್ ಕಾಂಟ್ರವರ್ಷಿಯಲ್. ಇರಲಿ. ಒಂದು ಇನ್ನೊಂದು ವಿಷಯ, ಅವನು ಬರಿತಾ ಇದ್ದಂತ ಇದು ಒಂದು ವಿಷಯ ಇರಲಿ. ಅವನು ಬರಿತಾ ಇದ್ದ ಸಮಯದಲ್ಲಿ ಏನಾಗಿತ್ತು ಅಂದ್ರೆ, ಅದು ರಿನೇಸನ್ಸ್ ಯುಗ. ಆ ರಿನೇಸನ್ಸ್ ಯುಗದಲ್ಲಿ ಏನಾಯಿತು, ಇಡೀ ಜಗತ್ತಿನ ಹುಡುಕಾಟ ಶುರುವಾಯಿತು. ಅವನು ದೈಹಿಕವಾದಂತಹ ಮತ್ತು ಮಾನಸಿಕವಾದಂತಹ ಹುಡುಕಾಟ. ನಿಮಗೆ ಗೊತ್ತಿದೆ, ವಾಸ್ಕೋ ಡ ಗಾಮ ಕೇಪ್ ಆಫ್ ಗುಡ್ ಹೋಪ್ ದಾರಿಯಲ್ಲಿ ಭಾರತಕ್ಕೆ ಬಂದ. ಒಬ್ಬ ಕೊಲಂಬಸ್ ಭಾರತವನ್ನು ಹುಡುಕ್ತಾ ಅಮೆರಿಕಕ್ಕೆ ಹೋದ. ಆಮೇಲೆ ಇನ್ನೊಬ್ಬ ಮ್ಯಾಗಿಲಾನ್ ಅನ್ನುವನು ಸಮುದ್ರದೊಳಗೆ ಹೋಗ್ಬಿಟ್ಟ. ಅವನು ಇಡೀ ಜಗತ್ತು ಸುತ್ತಾಕೊಂಡು ಬಂದ. ಅವನಿಗೆ ಏನೂ ಸಿಗಲೇ ಇಲ್ಲ. ಮ್ಯಾಗಿಲಾನ್ ಅಂದ್ರೆ ಮೂಲತಃ ಅದು ಒಂದು ದೈಹಿಕ ಖಂಡಗಳನ್ನ, ಭೂಖಂಡಗಳನ್ನ ಹುಡುಕುವಂತಹ ಸಮಯ. ಸರ್ಚ್, ಡಿಸ್ಕವರಿ. ಇದು ಆಗಿನ ಯುಗದ ಪ್ರಮುಖ ಮೋಟಿವ್ಗಳು, ಚೀಫ್ ಮೋಟಿವ್ಗಳು. ಹುಡುಕಾಟ, ಹುಡುಕಬೇಕು, ಪಡಿಬೇಕು, ಅದನ್ನು ಗುರುತಿಸಬೇಕು. ರಿನೇಸನ್ಸ್ನ ಮೂಲ ಮೋಟಿವ್ಗಳು, ಚೀಫ್ ಮೋಟಿವ್ನಲ್ಲಿ ಅದು ಒಂದು. ಆನಂತರ ಇದೇನು ದೈಹಿಕ ಸರ್ಚ್ ಇದೆಯಲ್ಲ, ಹುಡುಕಾಟ ಇದೆಯಲ್ಲ, ಇದೇ ಹುಡುಕಾಟ ಬೇರೆ ಬೇರೆ ಲೆವೆಲ್ಗಳಿಗೆ ಹೋಯಿತು. ಇದೇ ಸಮಯದಲ್ಲೇ ಗ್ರೀಕ್ ಸ್ಕಲ್ಪ್ಟರ್ಗಳು ಬಂದರು, ಅಂದ್ರೆ ಶಿಲ್ಪಕಲಾ ತಜ್ಞರು ಬಂದರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಹೆಚ್ಚು ಹೆಚ್ಚು ಸುಂದರ ಪುರುಷರ ಮತ್ತು ಸ್ತ್ರೀಯರ ನಗ್ನ ನ್ಯೂಡಿಸ್ಟ್ ಸ್ಕಲ್ಪ್ಟರ್ಗಳನ್ನು ಕೆತ್ತಿದ್ರು. ಗಮನಿಸಬೇಕು, ಇವೆಲ್ಲ ಒಂದೇ ಮೂಡ್ನಿಂದ ಬಂದವು. ಯಾಕೆಂದ್ರೆ ಈ ಜಗತ್ತು ಹೇಗಿದೆ ಅಂತ ಅರಿಬೇಕಿದ್ರೆ, ಮನುಷ್ಯ ಹೇಗಿದ್ದಾನೆ, ಮಹಿಳೆ ಹೇಗಿದ್ದಾನೆ, ಈ ರೀತಿ ಎಲ್ಲ ಹುಡುಕಾಟ ನಡೆದಿತ್ತು. ಹೇಗಿದ್ದಾಳೆ ಅಂತ ನೋಡ್ಬೇಕಿದ್ರೆ ಅವರು ನಗ್ನವಾಗಿ ಅವನ್ನ ಸ್ಕಲ್ಪ್ಟರ್ಗಳು ಬಂದರು, ಪೇಂಟರ್ಗಳು ಬಂದರು, ನಗ್ನ ಚಿತ್ರಗಳನ್ನ ಅವರು ಬಹಳ ಸುಂದರವಾಗಿ ಸ್ತ್ರೀಯರನ್ನ, ಪುರುಷರನ್ನ ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಈ ಒಂದು ಮಧ್ಯದಲ್ಲಿ ಬಂದು ಶೇಕ್ಸ್ಪಿಯರ್ ಅವನು ಏನ್ ಮಾಡಿದ ಅಂತಂದ್ರೆ, ಮೂಲತಃ ಶೇಕ್ಸ್ಪಿಯರ್ ಏನ್ ಮಾಡ್ತಾನೆ ಅಂತಂದ್ರೆ, ಅವನು ಈ ಮನುಷ್ಯನ ಒಳ ಜಗತ್ತನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿದ. ಈ ಹೊರ ಜಗತ್ತನ್ನು ಹುಡುಕಲಿಕ್ಕೆ ಡಿಸ್ಕವರರ್ಸ್ ಮಾಡಿದ್ರು, ಸ್ಕಲ್ಪ್ಟರ್ಸ್ ಮಾಡಿದ್ರು. ಹೊರ ಜಗತ್ತು, ಬಾಹ್ಯ ಜಗತ್ತು ಸೈಂಟಿಸ್ಟ್ಗಳು ಮಾಡಿದ್ರು. ಸ್ಟೀಮನ್ ಏನ್ ಕಂಡುಹಿಡಿದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು. ಇವನು ಮನುಷ್ಯನ ಒಳ ಜಗತ್ತನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದ. ಅವನು ಹಾಗಾಗಲೇ ಏನ್ ಹೇಳ್ತಾನೆ, ಪದೇ 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 ಅವನ ನಾಟಕಗಳಲ್ಲಿ ಏನ್ ಬರ್ತದೆ ಅಂದ್ರೆ, ವಾಟ್ ಎ ವಂಡರ್ಫುಲ್ ಪೀಸ್ ಆಫ್ ವರ್ಕ್ ಈಸ್ ಮ್ಯಾನ್. ಈ ಮನುಷ್ಯ ಅಂದ್ರೆ ಏನೋ ದೊಡ್ಡ ಅದ್ಭುತ. ಹಾಗೆ ಬರ್ತದೆ ಏನಂದ್ರೆ, ವುಮನ್ ಫ್ಯಾಲಿಟಿ ಡೈನಿಂಗ್ ಇಸ್ ವುಮನ್. ಅಂದ್ರೆ ಅವನು ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಮಹಿಳೆ ಅಂದ್ರೆ ಏನು, ಯಾರು, ಅವರ ಮೂಲ ಗುಣ ಏನು, ಪುರುಷ ಅಂದ್ರೆ ಏನು, ಯಾರು, ಅವರ ಮೂಲ ಗುಣ ಅಂದ್ರೆ ಏನು, ಇಂಥವನ್ನು ಹುಡುಕಲಿಕ್ಕೆ ಶುರು ಮಾಡಿದ. ಅವನು ಬಹಳ ಕುತೂಹಲಕರವಾದಂತಹ ವಿಷಯಗಳಿವೆ ಕೆಲವು. ಅವನು ಒಂದ್ ಕಡೆ ಹೇಳ್ತಾನೆ, ಯಾರು ಡೇಂಜರಸ್ ಅಂತ. ಇದು ಸೀಸರ್ನಲ್ಲಿ, ಜೂಲಿಯಸ್ ಸೀಸರ್ನಲ್ಲಿ ಬರ್ತದೆ, ಯಾವ ವ್ಯಕ್ತಿ ಅಪಾಯಕಾರಿ ವ್ಯಕ್ತಿ. ಅವನು ಹೇಳ್ತಾನೆ, ಯಾರಾದರೂ ಬಹಳ ತಳ್ಳಗೆ, ಇಫ್
somebody is very lean, ನಾನು 25 ವರ್ಷ ಹಿಂದೆ ಬಾಳ್ತಾ ಇದ್ದೆ. Somebody is very lean, tall, and ಅವನು ಏನ್ ಹೇಳ್ತಾನೆ, if they have burning eyes, if they have, ಅಂದ್ರೆ ಕಣ್ಣುಗಳು, if someone is lean and ಆ ರೀತಿ ಇದಿದ್ರೆ, such men are dangerous. ಈ ರೀತಿಯ ಜನ ಅಪಾಯಕಾರಿ ವ್ಯಕ್ತಿಗಳು. ಹಾ, ಅಲ್ಲಿ ಆ ಸಂದರ್ಭದಲ್ಲಿ ಬರ್ತಾರೆ, ಇವರು ಅಪಾಯಕಾರಿ ವ್ಯಕ್ತಿಗಳು. ಅಂದ್ರೆ ಇವೆಲ್ಲವೂ ಹುಡುಕಾಟದ ಭಾಗ. ಇವರು ಹೀಗೆ, ಇವರು ಹೀಗೆ, ಇವು ಹೀಗೆ, ಇದು ಆಫ್ರಿಕಾ, ಇದು ಭಾರತ, ಇದು ಅಂತ ಹುಡುಕದ ಹಾಗೆ ಇವರು ಇಂಥವ್ರು. ಹಾಗೆ ಲವರ್ಸ್ ಬಗ್ಗೆ ಹೇಳ್ತಾನೆ. ಲವರ್ಸ್ ಅಂದ್ರೆ ಯಾರು ಅವನು ಹೇಳ್ತಾನೆ ಒಂದ್ ಕಡೆ, ಏನಂದ್ರೆ ಯಾರೇ ಹುಡುಗ ಅಥವಾ ಹುಡುಗಿ ಅಕಸ್ಮಾತ್ತಾಗಿ ತಮ್ಮ ಕಂಪನಿ, ಅಂದ್ರೆ ಸುಮಾರಾಗಿ ಹುಡುಗಿರು ಕಂಪನಿಯಲ್ಲಿ ಇರ್ತಾರೆ, ಹುಡುಗರು ಅವ್ರ ಫ್ರೆಂಡ್ಸ್ ಗ್ರೂಪಲ್ಲಿ ಇರ್ತಾರೆ. ಅವರು ಅಕಸ್ಮಾತ್ತಾಗಿ ತಮ್ಮ ಕಂಪನಿಯನ್ನ ಬಿಟ್ಟು ಒಬ್ಬರೇ ಅಡ್ಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಬಿಲೀವ್ ದಟ್ he or she is in love. ಅವರು ಲವ್ ನಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ರಿ. ಅಂದ್ರೆ ಅವನು ಏನ್ ಮಾಡಿದ ಅಂತಂದ್ರೆ, ಹೀಗೆ ಮನುಷ್ಯನ ಒಳ ಜಗತ್ತನ್ನ, ಮನುಷ್ಯನ ಇದನ್ನ ಹುಡುಕಲಿಕ್ಕೆ ಪ್ರಯತ್ನ ಮಾಡಿದ. ಅವನ 37 ನಾಟಕಗಳು, 154 ಕವಿತೆಗಳಲ್ಲಿ ಆತ ಮಾಡುವುದು ಇದು. ನಂತರ ಸರಿ, ಇಂದಿನ ಓದು ಅಂತಂದ್ರೆ ಇದರಲ್ಲಿ ಕೆಲವು ಮಹತ್ವದ ವಿಷಯವನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ಯಾಕಂದ್ರೆ ಇದು ಹಿಂದಿನ ಈ ಶೇಕ್ಸ್ಪಿಯರ್ನ ಓದು ಕೂಡ ಎಷ್ಟು ಕುತೂಹಲಕರವಾಗಿದೆ ಅಂತ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಏನಂದ್ರೆ ಶೇಕ್ಸ್ಪಿಯರ್ ಮೇಲೆ ಆದಷ್ಟು PhDಗಳು ಯಾರ ಮೇಲೂ ಆಗಿಲ್ಲ. ಅಬ್ಸರ್ಡ್ ಲೆವೆಲ್ PhDಗಳಾಗಿವೆ. ಅಂದ್ರೆ ಸೈಲೆನ್ಸಸ್ ಇನ್ ಶೇಕ್ಸ್ಪಿಯರ್ ನಲ್ಲಿ ಮೌನಗಳು ಅನ್ನುವಂತಹದ್ದು ಒಂದು ರಿಸರ್ಚ್ ಆಗಿದೆ. ಫಾರ್ ಎಕ್ಸಾಂಪಲ್, ಟು ಬಿ, ಅಲ್ಲಿ ಮುಂದೆ ಒಂದು ಮಧ್ಯ ಮೌನ ಬರ್ತದೆ, ಒಂದು ಪಾಸ್ ಬರ್ತದೆ. ಟು ಬಿ ಆರ್ ನಾಟ್ ಟು ಬಿ, ದಟ್ ಈಸ್ ದ ಕ್ವೆಶ್ಚನ್. ಒಂದು ಮೌನ ಬರ್ತದೆ, ಮಧ್ಯದಲ್ಲಿ ಪಾಸ್ ಬರ್ತದೆ. ಹೀಗೆ ಸೈಲೆನ್ಸ್ಗಳು, ಶೇಕ್ಸ್ಪಿಯರ್ನಲ್ಲಿ ಮೌನಗಳು ಅನ್ನುವಂತಹ ಒಂದು ಮಹಾಪ್ರಬಂಧ ಕೂಡ ಬಂದಿದೆ. ಆಮೇಲೆ ಶೇಕ್ಸ್ಪಿಯರ್ ನನ್ನ ಯುಗಾದಿಯಾಗಿ ಪ್ರತಿ ಯುಗವೂ ಕೂಡ ಅನ್ವೇಷಣೆ ಮಾಡ್ತಾ ಹೋಗಿದೆ. ನಿಮ್ಗೆ ಗೊತ್ತಿದೆ, ನಮಗೆ ಎಲ್ಲ ಹಿರಿಯವರು ಬಹಳಷ್ಟು ಜ್ಞಾನವಂತರಿದ್ದಾರೆ ಸಭೆಯಲ್ಲಿ, ಹೆಚ್ಚು ಜನ ಜ್ಞಾನವಂತರಿದ್ದಾರೆ. ಏನಂದ್ರೆ ಶೇಕ್ಸ್ಪಿಯರ್ ನನ್ನ ಗ್ರೀಕ್ ಟ್ರಾಜಿಡಿ, ಶೇಕ್ಸ್ಪಿಯರ್ನ ದುರಂತ ನಾಟಕಗಳನ್ನ ಗ್ರೀಕ್ ಟ್ರಾಜಿಡಿಯ ದೃಷ್ಟಿಯಿಂದ ನೋಡಿದರು. ಏನಂದ್ರೆ ಒಂದು ಮಹಾನ್ ಪಾತ್ರಗಳು, ಶೇಕ್ಸ್ಪಿಯರ್ನ ದುರಂತಗಳನ್ನ ಸಾಮಾನ್ಯವಾಗಿ 10 ಜನ ಓದುವ ರೀತಿ ಇದು. ಏನಂದ್ರೆ ಮಹಾನ್ ವ್ಯಕ್ತಿತ್ವಗಳು, ಅದರ್ವೈಸ್ ಮಹಾನ್ ವ್ಯಕ್ತಿತ್ವಗಳು, ಯಾವುದೋ ಅವ್ರ ಒಳಗಡೆ ಇರುವಂತಹ ಒಂದು ಹ್ಯಾಮರ್ಷಿಯಾದಿಂದಾಗಿ, ಅಂದ್ರೆ ನ್ಯೂನತೆ, ಅದು ಯಾವುದೋ ಒಂದು ನ್ಯೂನತೆ ಅವ್ರ ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ಹುಟ್ಟಬೇಕಿದ್ರೆ ಸೇರ್ಕೊಂಡ್ಬಿಟ್ಟಿದೆ. ಆ ನ್ಯೂನತೆಯಿಂದಾಗಿ ದೇ ಸಫರ್ ಅಂಡ್ ಕೊಲ್ಯಾಪ್ಸ್ ಅಂಡ್ ಡೆತ್ ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಅವರು ನಮ್ಮ ಕಣ್ಣು ಮುಂದೆ ಡಿಜನರೇಟ್ ಆಗ್ತಾರೆ, ಅವರು ಸಫರ್ ಆಗ್ತಾರೆ. ಅದರಿಂದಾಗಿ ಅದರ್ವೈಸ್ ಗ್ರೇಟ್ ಪೀಪಲ್, ಟ್ರಾಜಿಡಿ ಆಗೋದು ಸಾಧಾರಣ ವ್ಯಕ್ತಿಗಲ್ಲ, ಟ್ರಾಜಿಡಿ ಆಗೋದು ಅಸಾಧಾರಣ ವ್ಯಕ್ತಿಗೆ ಮಾತ್ರ. ಟ್ರಾಜಿಡಿ ಅದು ಯಾವುದೇ ದೊಡ್ಡ ಇದು ಸಾಮಾನ್ಯ ವ್ಯಕ್ತಿಗಾದ ಕಾಮಿಡಿ ಆಗುತ್ತೆ, ಅದು ಟ್ರಾಜಿಡಿ ಆಗುತ್ತೆ. ಇಂತಹ ಅಸಾಧಾರಣ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಇಳ್ಕೋತಾ ಕುಸಿಯುತ್ತಾ ಹೋಗುವುದನ್ನು ನೋಡಿದಾಗ ನಮ್ಗೆ ಟ್ರಾಜಿಡಿ ಬರ್ತದೆ, ನಮ್ಗೆ ಟ್ರಾಜಿಕ್ ಭಾವನೆ ಬರ್ತದೆ. ಇದು ಗ್ರೀಕ್ ಥಿಯರಿ. ಈ ಗ್ರೀಕ್ ಥಿಯರಿ ದೃಷ್ಟಿಯಿಂದ ಶೇಕ್ಸ್ಪಿಯರ್ನ ನಾಟಕಗಳನ್ನ ಹಿಂದಿನವರು ಓದಿದ್ರು, ಬಹಳಷ್ಟು ಕಾಲ ಅದನ್ನು ಓದಿದ್ರು. ಮತ್ತೆ ಇವತ್ತು ಕೂಡ ಚಾಲನೆಯಲ್ಲಿರುವಂತಹ, ಬಹಳ ಸಾಮಾನ್ಯವಾಗಿ ಚಾಲನೆಯಲ್ಲಿರುವಂತಹ ಓದುವ. ಉದಾಹರಣೆಗೆ ಹ್ಯಾಮ್ಲೆಟ್ನ ಒಳಗಡೆ ಯಾವುದೋ ಒಂದು ದೋಷ ಇದೆ, ಆತ ದೊಡ್ಡ ವ್ಯಕ್ತಿ, ಸೂಕ್ಷ್ಮ ವ್ಯಕ್ತಿ, ರಾಜಕುಮಾರ, ಸುಂದರಾಂಗ, ಕಂಟೆಂಪ್ಲೇಟಿವ್, ಮೆಡಿಟೇಟಿವ್, ಬಹಳ ಚಿಂತನೆ ಒಳಗಡೆ ತೊಡಕೊಂಡವನು, ಸೂಕ್ಷ್ಮ ವ್ಯಕ್ತಿ, ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾದಂತಹ ವ್ಯಕ್ತಿ, ಜಗತ್ತಿಗೆ ಒಳ್ಳೆಯದನ್ನ ಬಯಸುವವನು, ಜಗತ್ತಿನ ಶಾಂತಿಯನ್ನ ಬಯಸುವವನು, ತಾನು ಬೇಕಾದ್ರೆ ತನ್ನ ಸ್ವಾರ್ಥವನ್ನು ಎಲ್ಲ ಬಿಟ್ಟುಕೊಟ್ಟು ಬೇರೆಯವರಿಗೆ ಕೊಡಬಲ್ಲವನು ಅಂತ ಬಹಳ ಒಳ್ಳೆ ಮನುಷ್ಯ ಅಂದ್ರೆ ಅದಕ್ಕಿಂತ ಒಳ್ಳೆ ಮನುಷ್ಯ ಇಲ್ಲ. ಅಂತಹ ಒಳ್ಳೆ ಮನುಷ್ಯನಿಗೆ ಬರುವಂತಹ ದುರಂತ ನಮಗೆ ನಮ್ಮ ಕಣ್ಣು ಮುಂದೆ ದುರಂತವನ್ನು ಸೃಷ್ಟಿ ಮಾಡ್ತದೆ. ಇದನ್ನ ಗ್ರೀಕ್ ಪರಿಕಲ್ಪನೆಯಲ್ಲಿ ಹೇಳಿದ್ರು. ಒಂದು ನಿಮಿಷ ಇದನ್ನು ಹೇಳ್ಬಿಡ್ತೇನೆ. ಏನಂದ್ರೆ ಹ್ಯಾಮರ್ಷಿಯಾ ಅಂದ್ರೆ ಏನು ಅಂತ ಬಹಳ ಕುತೂಹಲಕರವಾದಂತಹ ವಿಷಯ. ಹ್ಯಾಮರ್ಷಿಯಾ ಎಲ್ಲಿಂದ ಬರ್ತದೆ, ಇದಕ್ಕೂ ಬಹಳ ವಿವರಣೆಗಳನ್ನ ಕೊಟ್ಟಿದ್ದಾರೆ.
ಹೆಮರ್ಷ್ಯ ನಮ್ಮ ಒಳಗೆ ಹೇಗೆ ಬರ್ತದೆ? ನಾನು ನಮ್ಮ ಕ್ಲಾಸ್ಗಳಲ್ಲಿ ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದೆ, ಹಾಗಾದ್ರೆ ಈ ರೀತಿ ಟ್ರಾಜಿಡಿ ಪರಿಕಲ್ಪನೆ ಇದ್ರೆ ಏನ್ ಮಾಡೋದು? ಟ್ರಾಜಿಡಿಯನ್ನು ತಪ್ಪಿಸ್ಕೊಳ್ಳೋದಿದ್ರೆ, ನಮ್ಗೆ ಆಗದೆ ಇದ್ದಾಗ ಟ್ರಾಜಿಡಿ ನಮ್ಗೆ ಒಳ್ಳೆಯದಿದ್ದಾಗ ತಪ್ಪಿಸ್ಕೊಳ್ಳೋದಿದ್ರೆ ಏನ್ ಮಾಡೋದು? ನಾವು ಗ್ರೇಟ್ ಆಗ್ಬಾರ್ದು, ಹೌದಾ? ಯಾಕೆಂದ್ರೆ ಟ್ರಾಜಿಡಿ ಸ್ಟ್ರೈಕ್ಸ್ ಓನ್ಲಿ ಗ್ರೇಟ್ ಪೀಪಲ್. ಟ್ರಾಜಿಡಿ ಅದು ಆಗೋದು ದೊಡ್ಡವರಿಗೆ ಮಾತ್ರ, ಸಣ್ಣವರಿಗಲ್ಲ. ಸುಳ್ಳು ಹೇಳುವವರಿಗೆ, ಸ್ವಾರ್ಥಿಗಳಿಗೆ, ಚಿಲ್ಲರೆ ಮನುಷ್ಯನ ವ್ಯಕ್ತಿಗಳಿಗೆ ಅವರಿಗೆ ಟ್ರಾಜಿಡಿ ಸಂಭವಿಸೋದೇ ಇಲ್ಲ. ಹಾಗಾದ್ರೆ ಏನ್ ಮಾಡೋದು? ನಾವು ಟ್ರಾಜಿಡಿ ಆಗದೆ ಇದ್ದಾಗ ನೋಡ್ಕೊಳ್ಳೋದಿದ್ರೆ ನಾವು ಚಿಲ್ಲರೆ ಮನುಷ್ಯರಾಗಬೇಕು, ಸ್ವಾರ್ಥಿಗಳಾಗಬೇಕು, ಕೆಳಗಿನ ಬಿದ್ದಂತಹ ಬಹಳ ನೀಚು ವ್ಯಕ್ತಿಗಳಾಗಬೇಕು, ನಮ್ಗೆ ಟ್ರಾಜಿಡಿ ಆಗೋದು, ಹೌದಾ ಅಂತ ಕೇಳಿದ್ರೆ ಹುಡುಗರು ಅಲ್ಲ 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 ಹಾಗಲ್ಲ ಹಾಗಲ್ಲ ಅಂದ್ರು. ಹಾಗಾದ್ರೆ ಹೇಗೆ ಹೇಗೆ ಅಂತಂದ್ರೆ, ನಮ್ಮ ಹುಟ್ಟಬೇಕಿದ್ರೆ ಎಲ್ಲೋ ಒಂದು ಕಡೆ ಒಂದು ಇದು ಎಳೆ ಬಂದ್ಬಿಡ್ತದೆ. ಒಂದು ಗ್ರೀಕ್ ಕಥೆ ಇದೆ. ಆತ ಎಖಿಲಸ್ ಈಲ್ ಅಂತ ಒಂದು ಇಡಿಯಂ ಇದೆ. ಅವನು ಎಖಿಲಸ್ ಏನ್ ಮಾಡ್ತಾನೆ ಅಂತಂದ್ರೆ, ಎಖಿಲಸ್ನಿಗೆ ಅವನು ಗರ್ಭದಲ್ಲಿರ್ಬೇಕಿದ್ರೆ ತಾಯಿ ಒಂದು ಬೇಡ್ಕೊಳ್ತಾಳೆ ದೇವರ ಹತ್ರ, ನನ್ನ ಮಗ ಪರ್ಫೆಕ್ಟ್ಲಿ ಸ್ಟ್ರಾಂಗ್ ಆಗಿ. ದೇವರು ಆಯ್ತು ಅಂತ ಹೇಳ್ತಾರೆ. ಅದು ಒಂದು ಕಂಡೀಷನ್. ಟ್ರಾಯ್ ನದಿ ಫಾಸ್ಟ್ ಹರಿತಾ ಇರ್ಬೇಕಿದ್ರೆ, ವೇಗವಾಗಿ ಹರಿತಾ ಇರ್ಬೇಕಿದ್ರೆ, ಆ ಹುಟ್ಟಿದ ಚಿಕ್ಕ ಮಗುವನ್ನು ತಗೊಂಡೋಗಿ ಅದರಲ್ಲಿ ಮುಳುಗಿಸಿ ಎಬ್ಬಿಸಿ ತೆಗಿಬೇಕು, ನಿನ್ನ ಮಗು ಗಟ್ಟಿಯ. ಸರಿ, ಅವಳಿಗೆ ಖುಷಿ ಆಯ್ತು. ಆದ್ರೆ ಆಮೇಲೆ ನೋಡಿದ್ಲು, ಹೋಗಿ ನೋಡೋ ತನಕ ಮಗುವನ್ನು ತಗೊಂಡು ಟ್ರಾಯ್ ನದಿ ಬಳಿ ಹೋದ್ಲು. ಅವಳಿಗೆ ಆಗ ದಿಗಿಲಾಯ್ತು. ಏನು ಅಂತಂದ್ರೆ, ಮಗುವನ್ನ ಕೈ ಬಿಟ್ರೆ ಮಗು ನದಿಯಲ್ಲಿ ಕೊಚ್ಕೊಂಡು ಹೋಗ್ತದೆ, ವೇಗವಾಗಿ ಹರಿಯೋದು ನದಿಯಲ್ಲಿ. ಈಗ ಏನ್ ಮಾಡ್ಬೇಕು ಅಂತ ಅವಳು ಸಾವಕಾಶವಾಗಿ ಮಗುವಿನ ಎರಡೂ ಹಿಮ್ಮಡಿ ಹಿಡ್ಕೊಂಡು ಸಾವಕಾಶವಾಗಿ ಮಗುವನ್ನು ಬಗ್ಗಿಸಿ ನದಿಯಲ್ಲಿ ಬಿಟ್ಟು ಮೇಲೆ ತೆಗೆದು, ಮಗುವಿನ ಇಡೀ ಶರೀರ ವಜ್ರದಂತೆ ಕಠಿಣ ಆಯಿತು. ಆದರೆ ಅವಳು ಎಲ್ಲಿ ಹಿಡ್ಕೊಂಡಿದ್ದಲ್ಲ, ಹಿಂಗಾಲುಗಳನ್ನು ಹಿಡ್ಕೊಂಡಿದ್ದಲ್ಲ, ಅವು ಎಷ್ಟು ವೀಕ್ ಆಗ್ಬೋದು ಅಂದ್ರೆ ಅದನ್ನ ನಿಲ್ಲಲಿಕ್ಕೆ ಆಗ್ತಿರ್ಲಿಲ್ಲ. ಹೀಗೆ ನಮ್ಮ ಜೊತೆ ಒಂದು ದುರಂತದ ಎಳೆ ಎಲ್ಲೋ ಬಂದ್ಬಿಡ್ತದೆ. ಅದು ಬಂದ್ಬಿಡ್ತದೆ, ಎಲ್ಲಿ ಆಗ್ಬೇಕು ಅಂತ ಆಗೋದಲ್ಲ, ಅದಲ್ಲ. ಒಂದು ದುರಂತದ ಎಳೆ ಬಂದ್ಬಿಡ್ತದೆ. ಆ ದುರಂತದ ಎಳೆಯ ಮೂಲಕ ಶೇಕ್ಸ್ಪಿಯರ್ನ ನಾಟಕಗಳನ್ನ ಹಿಂದೆ ನಾವು ಓದಿದ್ವಿ. ಹಾಗೆಯೇ ಇನ್ನೊಂದು ರೀತಿಯಿಂದ ಓದಿದ್ರು. ನಾನು ಆದಷ್ಟು ಚಿಕ್ಕದಾಗಿ ಹೇಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಏನಂದ್ರೆ, ಬಹಳ ಮುಖ್ಯವಾದ ಶೇಕ್ಸ್ಪಿಯರ್ನ ಓದು, ನನಗೆ ಬಹಳ ನಾಯಕ ಆದಂತಹ ಓದು ಫ್ರಾಯ್ಡ್ನ ಓದು ಕೂಡ ಬಹಳ ತಪ್ಪಾಗಿ ಜನ ಅಂತ ಹೇಳ್ಕೊಂಡಿದ್ದಾರೆ. ಫ್ರಾಯ್ಡ್ ಏನ್ ಹೇಳ್ತಾನೆ, ಈ ಪಾತ್ರವನ್ನ, ಹ್ಯಾಮ್ಲೆಟ್ನ ಪಾತ್ರವನ್ನ ಅವನು ಇಂಟರ್ ಡಿಸಿಪ್ಲಿನರಿ ಅಂತರ್ ಶಿಸ್ತೀಯ ಓದಿಗಾಗಿ ಬಳಸ್ಕೊಳ್ತಾನೆ. ಅವನು ಇಲ್ಲೋ ನನಗೊಂದು ಸಿಕ್ತು ಅಂತರ್ಶಿಸ್ತೀಯ ಓದಿಗಾಗಿ ಬಳಸ್ಕೊಳ್ತಾನೆ. ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಇದು ಒಂದು ಮನುಷ್ಯನ ಒಳಗಿನ ಕಂಡೀಷನ್, ಒಂದು ಸ್ಥಿತಿ, ಮಾನಸಿಕ ಸ್ಥಿತಿ. ಹ್ಯಾಮ್ಲೆಟ್ನ ಏನು ಮಾನಸಿಕ ಸ್ಥಿತಿ ಅಂದ್ರೆ, ಅವನಿಗೆ ಸಬ್ಕಾನ್ಶಿಯಸ್ಲಿ ಅಂದ್ರೆ ಒಳಗಡೆ ಅವನ ಮನಸ್ಸಿನ ಆಳದಲ್ಲಿ ಒಂದು ರೀತಿಯ ಶಕ್ತಿ ಇದೆ, ಅದು ಈ ಮುಖವಾಗಿ ಹರಿತಾ ಇದೆ. ಇಲ್ಲಿ ಮಾನಸಿಕವಾಗಿ ಮೇಲ್ಗಡೆಯ ಒಂದು ಶಕ್ತಿ ಇದೆ, ಅದು ವಿರುದ್ಧವಾಗಿ ಹರಿತಾ ಇದೆ. ಎರಡು ಕಡೆ ಅವನನ್ನ, ಎರಡು ದಿಕ್ಕುಗಳಲ್ಲಿ ಎರಡು ಶಕ್ತಿಗಳು ಒಂದೇ ಕಾಲದಲ್ಲಿ ಅವನನ್ನು ಜಗ್ಗುತ್ತಾ ಇದೆ. ಉದಾಹರಣೆಗೆ ಅವನು ಹೇಳ್ತಾನೆ, ಅವನಿಗೆ ಅವನ ಮದರ್ ಕಾಂಪ್ಲೆಕ್ಸ್ ಇದೆ ಹೇಳ್ತಾನೆ, ಎಡಿಪಸ್ ಕಾಂಪ್ಲೆಕ್ಸ್ ಇದೆ ಅಂತ. ಅವನಿಗೆ ಅವನ ಅಂಕಲ್ ಅವನನ್ನ ಕೊಲ್ಲಬೇಕು ನಿಜವಾಗಿ. ಆದ್ರೆ ಆ ಕೊಲ್ಲಬೇಕಾದ ವ್ಯಕ್ತಿ ಬಗ್ಗೆ ಅವನಿಗೆ ಎಲ್ಲೋ ಒಂದು ರೀತಿಯಾದಂತಹ ಗೌರವ ಇದೆ ಒಳಗಿಂದ. ಅವನಿಗೂ ಗೊತ್ತಿಲ್ಲ, ಇಂಟರ್ನಲ್ಲಿ ಅವನಿಗೆ ಅವನ ಬಗ್ಗೆ ಗೌರವ ಇದೆ. ಗೌರವ ಹೇಗೆ ಬಂದಿದೆ ಅಂತಂದ್ರೆ, ತನ್ನ ತಾಯಿಯಂತಹ ಮಹಿಳೆಯನ್ನ ಅವನು ವಶಪಡಿಸ್ಕೊಂಡಿದ್ದಾನೆ. ಅಷ್ಟೊಂದು ಅಂದ್ರೆ ಅಸಾಧಾರಣ ಮಹಿಳೆ ಅವಳು, ಅಷ್ಟು ಸುಂದರಿ, ಅವಳನ್ನ ವಶಪಡಿಸ್ಕೊಂಡಿದ್ದಾನೆ. ಒಂದು ರೀತಿ ಅವನ ಒಳಗಡೆ ಸೀಕ್ರೆಟ್ ಆದಂತ, ಅವನಿಗೆ ಗೊತ್ತಿಲ್ಲದೆ ಇದ್ದಂತದ್ದು ಒಂದು ಇದೆ ಅಂತ ಫ್ರಾಯ್ಡ್ ಹೇಳ್ತಾನೆ. ಆಮೇಲೆ ಇನ್ನೊಂದು ಕಡೆ ಅವನಿಗೆ ಇವ್ರ ಮೇಲೆ ದ್ವೇಷ, ರಿವೆಂಜ್ ತಗೊಳ್ಬೇಕಾಗಿದೆ. ಇಲ್ಲಿ ಫ್ರಾಯ್ಡ್ ಏನ್ ಹೇಳ್ತಾನೆ ಅಂತಂದ್ರೆ, ಇದು ಒಂದು ಮನುಷ್ಯನ ಒಂದು ಕಂಡೀಷನ್, ಇದು ಸ್ಥಿತಿ. ಅವನ ಒಳಗಡೆ ಹೀಗೆ ಎರಡು ಶಕ್ತಿಗಳು ಒಂದೇ ಕಾಲದಲ್ಲಿ ಕೆಲಸ ಮಾಡಿದಾಗ
ಅವನಿಗೆ ಯಾವ ನಿರ್ಣಯ ತೆಗೆದುಕೊಳ್ಳಿಕ್ಕೂ ಸಾಧ್ಯ ಆಗುತ್ತಿಲ್ಲ. ಮತ್ತು ಆತ ಕುಸಿತಾನೆ. ಹ್ಯಾಮ್ಲೆಟ್ ಕಥೆ ಇದು ಅಂತ ಫ್ರಾಯ್ಡ್ ಹೇಳ್ತಾನೆ. ಹ್ಯಾಮ್ಲೆಟ್ನಿಗೆ ಯಾಕೆ ನಿರ್ಣಯ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಏನು ಮಾಡಬೇಕು ಅಂತ ನಿರ್ಣಯ ತಗೊಳ್ಳಿಕ್ಕೆ ಆಗದೆ ಇದ್ದದ್ರ ಕಾರಣ ಇದು. ಯಾಕೆಂದ್ರೆ ಅವನ ಗುಪ್ತವಾಗಿ ಒಳಗೆ ಹರಿಯುವ ನದಿ ಒಂದಿದೆ, ಬಾಹ್ಯವಾಗಿ ಹರಿಯುವ ನದಿ ಒಂದಿದೆ. ಅದು ಹೀಗೆ ಹ್ಯಾಮ್ಲೆಟ್ನನ್ನ ನಿರಂತರವಾಗಿ, ಅಥವಾ ಶೇಕ್ಸ್ಪಿಯರ್ನನ್ನು ಕೂಡ ವಿವಿಧವಾಗಿ ಇವತ್ತು ಕೂಡ ಶೇಕ್ಸ್ಪಿಯರನ್ ಸೊಸೈಟಿಗಳು ಹೊಸ ರೀತಿಯಲ್ಲಿ ಓದಲು ಶೇಕ್ಸ್ಪಿಯರ್ನ ಓದಲಿಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾವೆ. ಶೇಕ್ಸ್ಪಿಯರ್ನ ಒಂದು ಮಹತ್ವದ ಮಹತ್ವದ ಆಯಾಮ ಅವನ ಇಂಟರ್ಡಿಸಿಪ್ಲಿನರಿ ಆಯಾಮ. ಅಂದ್ರೆ ಬರೀ ಸಾಹಿತ್ಯಕ್ಕಾಗಿ ಶೇಕ್ಸ್ಪಿಯರ್ನನ್ನು ಓದಿಲ್ಲ. ಇವತ್ತು ಕೂಡ ಇಂಟರ್ಡಿಸಿಪ್ಲಿನರಿ ಅಧ್ಯಯನಗಳಿಗಾಗಿ, ಅಂದ್ರೆ ಬೇರೆ ಬೇರೆ ಅಂತರ್ಶಿಸ್ತೀಯ ಮನಃಶಾಸ್ತ್ರೀಯ ಅಧ್ಯಯನಗಳು, ಮಾನವಶಾಸ್ತ್ರೀಯ ಅಧ್ಯಯನಗಳಿಗಾಗಿ ಶೇಕ್ಸ್ಪಿಯರ್ನ ಬಳಸ್ಕೊಳ್ತಾ ಇದ್ದಾರೆ. ನಂತರ ಇವತ್ತಿನ ಓದು ಏನು, ಇಂದಿನ ಓದು, ಇಂದಿನ ಈ ಸುಂದರ ಸಂಜೆಯ ಓದು, ನನಗೆ ಒಂದು ನಾಟಕದ ಬಗ್ಗೆ ಅಥವಾ 2 ನಾಟಕದ ಬಗ್ಗೆ ಬಹಳ ಚಿಕ್ಕದಾಗಿ ಹೇಳ್ತೇನೆ. ಹ್ಯಾಮ್ಲೆಟ್ ಮತ್ತು ಒಥೆಲೋ. ಇಲ್ಲಿ ಹ್ಯಾಮ್ಲೆಟ್ ಅಂತಹ ಒಂದು ಪಾತ್ರವನ್ನು ಅವನು ಹೇಗೆ ಕಲ್ಪನೆ ಮಾಡಿಕೊಂಡ ಅನ್ನೋದೇ ಒಂದು ಅದ್ಭುತ. ಹೇಗೆ ಕಲ್ಪನೆ ಮಾಡಿಕೊಂಡ, ಅವನ ಚಿಕ್ಕದಾಗಿ ಅವನ ಕುರಿತು ಹೇಳಬೇಕು 1-2-3 ವಾಕ್ಯದಲ್ಲಿ. ಏನಂದ್ರೆ, ಆತ ಈಗ ಅಧ್ಯಯನದಲ್ಲಿ ತೊಡಗಿದ್ದಾನೆ. ರಾಜ್ಕುಮಾರ್ ಅವನು, ಡೆನ್ಮಾರ್ಕ್ನ ರಾಜ್ಕುಮಾರ್ ಅವನು ಅಧ್ಯಯನದಲ್ಲಿ ತೊಡಗಿದ್ದಾನೆ. ಬಹಳ ಗಂಭೀರವಾದ ಅಧ್ಯಯನದಲ್ಲಿ ತೊಡಗಿದ್ದಾನೆ. ಅವನು ಬಹಳ ಮೆಡಿಟೇಟಿವ್ ಆದಂತಹ ವ್ಯಕ್ತಿತ್ವ, ಅವನು ಚಿಂತಿಸುವ ಒಂದು ರೀತಿ ಬುದ್ಧನಂತಹ ವ್ಯಕ್ತಿತ್ವ. ಅವನು ಯಾವಾಗಲೂ ಚಿಂತನೆಯಲ್ಲಿರುವವನು. ಅಂದ್ರೆ ಜಗತ್ತು ಈ ಕೆಲವರಿಗೆ, ನಮ್ಮ ಈ PhD ಸ್ಕಾಲರ್ಗಳಿಗೆ, ಇವರಿಗೆ ಅಥವಾ ಆ ರೀತಿಯವರಿಗೆ ಆ ರೀತಿ ಇದೇ ಇರ್ತದೆ. ಯಾವಾಗಲೂ ಒಂದು ಗುಂಗು ಇರ್ತದೆ ಅಥವಾ ಒಂದು ವಿಷಯದ ಬಗ್ಗೆ ಒಂದು ಗುಂಗು ಇರ್ತದೆ. ಆ ರೀತಿಯ ಗುಂಗಿನಲ್ಲೇ ಇರುವವನು. ಅವನಿಗೆ ಅಕಸ್ಮಾತ್ ತಿಳಿದು ಹೋಗ್ತದೆ ತನ್ನ ತಾಯಿ ತಂದೆಯನ್ನ ಕೊಂದಿಲ್ಲ, ಅವನನ್ನ ಅವನ ತಂದೆ ತಾನು ನ್ಯಾಚುರಲ್ ಸತ್ತಿದ್ದಲ್ಲ, ಕೊಲೆ ಮಾಡಲಾಗಿದೆ. ಮತ್ತು ತನ್ನ ತಾಯಿ ಅವಳ ಚಪ್ಪಲಿಗಳು, ಸ್ಮಶಾನಕ್ಕೆ ಹಾಕಿಕೊಂಡು ಹೋಗಿ ಬಂದ ಚಪ್ಪಲಿಗಳು ಅವರ ಒಣಗುವ ತನಕವೇ, ಅಥವಾ ಅವಳ ಕಣ್ಣೀರು ಇಳಿದು ಕೆನ್ನೆ ಮೇಲೆ ಅದು ಉಪ್ಪಾಗಿ ಪರಿವರ್ತನೆ ಆಗುವುದರ ಮೊದಲೇ ಅವಳು ತನ್ನ ತಂದೆಯನ್ನ ಮದುವೆಯಾಗಿದ್ದಾರೆ. ಅವನಿಗೆ ಡೀಪ್ ಆದ ಮಾರಲ್ ಶಾಕ್. ಅಂದ್ರೆ ಮಾರಲ್ ಶಾಕ್ ಯಾಕೆ ಅಂತಂದ್ರೆ, ಈ ಜಗತ್ತು ಯಾಕೆ ಹೀಗಿದೆ? ಇಲ್ಲಿ ಪ್ರಶ್ನೆ ಅಂದ್ರೆ, ಈಗ ನಾನು ರಿವೆಂಜ್ ತಗೊಳ್ಳೋದು ಒಂದು ವಿಷಯ ಆಯ್ತು. ಅವನ ತಂದೆಯ ಶವ ಭೂತ ಬಂದು ಅವನಿಗೆ, ನೀನು ಪ್ರೇತ ಬಂದು ನೀನು ರಿವೆಂಜ್ ತಗೊಳ್ಳುತ್ತೆ. ನಾನು ರಿವೆಂಜ್ ತಗೊಳ್ಳೋದಾಯ್ತು. ಆದ್ರೆ ಈ ಜಗತ್ತು ಯಾಕೆ ಹೀಗಿದೆ? ಮತ್ತು ಇದನ್ನ ಸರಿ ಮಾಡ್ಲಿಕ್ಕಾಗೇ ನಾನು ಹುಟ್ಟಿದ್ದ? ಅದು ನನ್ನ ಜವಾಬ್ದಾರಿ. ಇಂಥ ಆಳವಾದ ನೈತಿಕ ಪ್ರಶ್ನೆಗಳು ಅವನನ್ನು ಕಾಡಲಿಕ್ಕೆ ಶುರು ಮಾಡಿಬಿಡ್ತವೆ. ಹೀಗಾಗಿ ಅವನಿಗೆ ನಮಗೇನ್ ಹೇಳಬೇಕಾಗಿದೆ ಇವತ್ತಿನ ಓದಿನ ಭಾಗವಾಗಿ ಅಂದ್ರೆ, ಮಹಾಭಾರತದಲ್ಲಿ ಅರ್ಜುನನಿಗೆ ಏನು ಸಮಸ್ಯೆ ಆಗ್ತದಲ್ಲ ಯುದ್ಧದಲ್ಲಿ, ಮಹಾಭಾರತ ಯುದ್ಧದ ಆರಂಭದಲ್ಲಿ, ಅಂದ್ರೆ ಆ ಇಡೀ ಕ್ರಿಯೆ ಅರ್ಜುನನಿಗೂ ಕೂಡ ಹಾಗೆ ಒಂದು ಕ್ರಿಯೆಯಲ್ಲಿ ತೊಡಗಬೇಕು, ಕೊಲ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಕ್ರಿಯೆಯಲ್ಲಿ ತೊಡಗಬೇಕು. ಅರ್ಜುನಿಗೂ ಕೂಡ ಒಂದು ದಿವಸ ನನ್ನ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಯುದ್ಧ ಮಾಡೋದಿಲ್ಲ ಕೃಷ್ಣ ಅಂತ ಆತ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಬಿಡ್ತಾನೆ. ಇದೇ ರೀತಿ ಪರಿಸ್ಥಿತಿ ಹ್ಯಾಮ್ಲೆಟ್ನಿಗಾಗ್ತದೆ. ಇಲ್ಲ, ನನ್ನ ಹತ್ರ ಆಗೋದಿಲ್ಲ. ಮತ್ತು ಇವು ಬಹಳ ನನ್ನ ಮೇಲೆ ಅತಿ ಭಾರವಾದ ವಿಷಯಗಳು. ಯಾಕೆಂದ್ರೆ ಈ ಕ್ರಿಯೆ ಇದೆಯಲ್ಲ, ಯಾವ ರೀತಿಯ ಕ್ರಿಯೆಯಲ್ಲಿ ತೊಡಗಬೇಕು, ಕ್ರಿಯೆಯಲ್ಲಿ ತೊಡಗಬೇಕಾ ಬೇಡವಾ, ತೊಡಗಿದ್ರೆ ಯಾವ ರೀತಿಯಲ್ಲಿ ಕ್ರಿಯೆಯಲ್ಲಿ ತೊಡಗಬೇಕು, ಯಾವ ರೀತಿಯ ಕ್ರಿಯೆಯಲ್ಲಿ ತೊಡಗಬೇಕು. ಹ್ಯಾಮ್ಲೆಟ್ನ ಮೂಲ ಸಮಸ್ಯೆ ಇದು. ಅಂದ್ರೆ ಇಡೀ ಕ್ರಿಯೆಯ ಮೇಲೆ ನಾವೇನು ಕ್ರಿಯೆ ಮಾಡ್ತೇವಲ್ಲ, ಪ್ರತಿಯೊಂದು ಕ್ರಿಯೆ ಮಾಡಬೇಕಿದ್ರೆ ನಾವೆಲ್ಲರೂ ಹೆಚ್ಚಾಗಿ ಒಂದು ನೈತಿಕವಾದಂತಹ ಕ್ರಿಯೆಯಲ್ಲಿ ತೊಡಗಿಕೊಳ್ಳಿಕ್ಕೆ ಬಯಸ್ತೇವೆ. ನೈತಿಕವಾದ ಕ್ರಿಯೆಯನ್ನ ಆಯ್ಕೆ ಮಾಡ್ಕೊಳ್ತೇವೆ ನಾವು ಸಾಧಾರಣವಾಗಿ. ಕ್ರಿಯೆ ಅನೈತಿಕವಾಗಬಾರ್ದು, ಅದು ಕ್ರಿಯೆ ಒಂದು ಕಾನೂನಾತ್ಮಕವಾಗಿ ತಪ್ಪಾದ ಕ್ರಿಯೆ ಆಗಬಾರ್ದು, ಅಥವಾ ನೈತಿಕವಾಗಿ ಅಧಪ್ಪತನ ಕರ್ಕೊಂಡು ಹೋಗುವಂತಹ ಕ್ರಿಯೆ ಆಗಬಾರ್ದು. ಇಲ್ಲಿ ಹ್ಯಾಮ್ಲೆಟ್ನ ಮುಂದಿರುವ ಸಮಸ್ಯೆನೂ ಅದೇ. ಯಾವ ರೀತಿಯ ಕ್ರಿಯೆಯಲ್ಲಿ ನಾನು ತೊಡಗಿಕೊಳ್ಬೇಕಪ್ಪ, ಇದು ಅವನ ಹತ್ರ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ.
ಆಗದೆ ಅವನು ಕುಸಿದು ಇಡೀ ಎಲ್ಲೆಲ್ಲೂ ಇಡೀ ಜಗತ್ತಿನ ಕ್ರೂರದಲ್ಲಿ ಇದು ಪಾತ್ರಗಳು ವಿಜೃಂಭಿಸುವುದನ್ನು ನೋಡಿ, ಕ್ರೌರ್ಯ ವಿಜೃಂಭಿಸುವುದನ್ನು ನೋಡಿ ಆತ ನರಳ್ತಾ ಕುಸಿತಾ ಹೋಗ್ತಾನೆ. ಅಂದ್ರೆ ಬಹಳ ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ, ಒಂದು ಕ್ರೂರ ಜಗತ್ತಿನಲ್ಲಿ ಸಿಕ್ಕಿಬಿದ್ದಂತಹ ಒಳ್ಳೆ ಮನುಷ್ಯನ ದುರಂತ ಹೆಂಗಿದೆ. ಇವತ್ತು ನಾವು ಹಾಗೆ ವಿಚಾರ ಮಾಡ್ತೇವೆ. ಕೆಲವೊಮ್ಮೆ ಈ ನಾವು ಟಿವಿ ವಾರ್ತೆಗಳನ್ನ ಓದಿದಾಗ ನೋಡಿದಾಗ ಇದು ಯಾವ ಜಗತ್ತಿನಲ್ಲಿ ನಾವು ಸಿಕ್ಕಿಬಿದ್ವಿ ಅಂತ ಅನಿಸ್ತದೆ. ಯಾವ ಜಗತ್ತಿನಲ್ಲಿ ಸಿಕ್ಕಿಬಿದ್ದಿದ್ದೇವೆ ನಾವು? ಯಾಕಂದ್ರೆ ಕ್ರಿಯೆಗಳು ನಮ್ಮ ಹೊರಗಡೆ ಇವೆ, ನಮಗೆ ಏನು ಮಾಡುವಂತ ಸ್ಥಿತಿಯಲ್ಲಿಲ್ಲ. ನಿಮ್ಗೆಲ್ಲ ಗೊತ್ತಿದೆ, ನಾವು ಏನು ಮಾಡುವಂತ ಸ್ಥಿತಿಯಲ್ಲಿಲ್ಲ. ಇಂತಹ ಜಗತ್ತಲ್ಲಿ ಈ ಜಗತ್ತಿಗೆ ಏನ್ ಮಾಡೋದು, ಯಾವ ಕ್ರಿಯೆ ಮಾಡಬೇಕು, ಅವನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾನೆ. ಇದು ಅವನ ಇಲ್ಲಿ ದೊಡ್ಡ ಸಮಸ್ಯೆ ಹ್ಯಾಮ್ಲೆಟ್ನಿಗೆ ಬರೋದು ಅಂದ್ರೆ ಇದರಲ್ಲಿ ಕ್ರಿಯೆಯ ಸಮಸ್ಯೆ. ಆದ್ರೆ ಮ್ಯಾಕ್ಬೆತ್ನನ್ನ ನೋಡಿ, ಬಹಳ ಚಿಕ್ಕದಾಗಿ ಹೇಳ್ತೇನೆ, ಅವನಿಗೆ ಕ್ರಿಯೆ ಬಹಳ ಸುಲಭ. ಅವನಿಗೆ ಯಾವುದಾದ್ರೂ ಒಂದು ವಿಷಯ ಮನನ ಆದ ಕೂಡಲೇ ಅವನು ಕೊಂದ್ಬಿಡ್ತಾನೆ. ಅವನ ಹೆಂಡತಿ ಇವಳ ಡೆಸ್ಡಿಮೋನಾ, ಅವಳಿಗೆ ಸಣ್ಣ ಚಿಕ್ಕ ಸಂಶಯ ಬಂದ್ರೆ ಅವನಿಗೆ ಬಂದ ಕೂಡಲೇ ಅವನು ಅವಳನ್ನು ಕೊಂದ್ಬಿಡ್ತಾನೆ. ವಿಚಾರ ಮಾಡೋದು. ಹ್ಯಾಮ್ಲೆಟ್ ವಿಚಾರ ಮಾಡಿ 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 ಏನೂ ಮಾಡೋದಿಲ್ಲ. ಮ್ಯಾಕ್ಬೆತ್ ವಿಚಾರ ಏನೂ ಮಾಡೋದಿಲ್ಲ, ಅವನು ವಿಚಾರನೇ ಮಾಡೋದಿಲ್ಲ, ಮತ್ತು ಕೊಂದ್ಬಿಡ್ತಾನೆ. ನಂತರ ವಿಚಾರ ಮಾಡೋದು. ಈ ಎರಡು ನಾಟಕಗಳ ಮೂಲಕ ಶೇಕ್ಸ್ಪಿಯರ್ ಏನು ಮಾಡ್ತಾನೆ ಅಂದ್ರೆ ಕ್ರಿಯೆ, ಇಡೀ ಮಾನವ ಕ್ರಿಯೆಯ ಮೇಲೆ ಕಾಮೆಂಟ್ರಿಗಳು. ಎರಡೂ ನಾಟಕಗಳು ಮಾನವ ಕ್ರಿಯೆ ಹೇಗಿರಬೇಕು. ಬಹುಶಃ ಕೊನೆ ಮಾತು ದುರಂತದ ವಿಷಯ ಅಂತಂದ್ರೆ, ಇದು ಈ ಪಶ್ಚಿಮಕ್ಕೆ ಒಂದು ಸಮಸ್ಯೆ ಇದೆ. ಹಾಗಾಗಿ ಪಶ್ಚಿಮದಲ್ಲೇ ಅಬ್ಸರ್ಡ್ ನಾಟಕ ಒಪ್ಕೊಳ್ಳಿ. ಏನಂದ್ರೆ ಅವರಿಗೆ ಈ ಕ್ರಿಯೆಯ ಬಗ್ಗೆ ಮುಂದೆ ಏನು ಮಾಡಬೇಕು ಅನ್ನೋ ಗೊಂದಲ ಅವರಲ್ಲಿ ಇನ್ನೂ ಇದೆ. ಕ್ರಿಯೆಯಲ್ಲಿ ಏನು ತೊಡಗಬೇಕು, ಯಾವ ರೀತಿಯ ಕ್ರಿಯೆಯಲ್ಲಿ ತೊಡಗಬೇಕು ಅನ್ನುವಂಥ ಗೊಂದಲ ಅವರಲ್ಲಿ ಇನ್ನೂ ಇದೆ. ಇದೇ ಗೊಂದಲವೇ ಇವರಿಬ್ಬರನ್ನು ಕಾಡ್ತಾರೆ, ಇದೇ ಗೊಂದಲ. ಹಾಗಾಗಿ ನಾನು ಹೇಳಿಕ್ಕೆ ಬಯಸೋದು ಇಷ್ಟೇ, ಒಂದೇ ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಸಮಯ ಬರೋದಿಲ್ಲ. ಇಡೀ ಈ ಇವತ್ತಿನ ಶೇಕ್ಸ್ಪಿಯರ್ನ ಮರು ಓದಿನ ಮೂಲಕ ನಾವು ಏನು ಮಾಡಬೇಕಿದೆ ಅಂದ್ರೆ, ಅದರ ತಾತ್ವಿಕತೆ. ನಾವು ಒಂದು ವಿಷಯ, ಇಡೀ ಶೇಕ್ಸ್ಪಿಯರ್ನ ನಾಟಕಗಳ ತಾತ್ವಿಕತೆಯನ್ನು ಎತ್ತಿ ಬಹುಶಃ ಹಿಡಿಬೇಕಾದ, ಅದ್ರ ಬಗ್ಗೆ ಅಧ್ಯಯನ ನಡೀಬೇಕಾದ ಕಾಲ ಇದು ಒಂದು. ಮತ್ತು ಎರಡನೇದಾಗಿ ಶೇಕ್ಸ್ಪಿಯರ್ ಅನ್ನ ಇಂಟರ್ಡಿಸಿಪ್ಲಿನರಿ ಆಗಿ, ಯಾಕಂದ್ರೆ ಇವತ್ತು ಯಾಕೋ ಏನೋ ಒಂದು ಕಾರಣದಿಂದ ಸಾಹಿತ್ಯದ ಸ್ಥಾನಮಾನ ಅಕಾಡೆಮಿಕಲಿ ಸ್ವಲ್ಪ ತೊಂದರೆ ಇದೆ. ಇಲ್ಲಿರುವ ಹಿರಿಯ ಮಾನೀಯರಿಗೆ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಸಾಹಿತ್ಯದ ಎಲ್ಲಿ ಸ್ಥಾನ, ಏನು ಸ್ಥಾನ? ನಾವು ಬಹುಶಃ ಶೇಕ್ಸ್ಪಿಯರ್ನನ್ನ ಅಂತರ್ಶಿಸ್ತೀಯ ಓದಿಗೆ, ಉದಾಹರಣೆಗೆ MBAದಲ್ಲಿ, ಮೆಡಿಕಲ್ನಲ್ಲಿ ಅವರಿಗೆ ಇರುವುದು ಬೇಡವ, ಅಥವಾ ಕ್ರಿಯೆಯ ಬಗ್ಗೆ ಇಂಥ ಚಿಂತನೆಗಳು ಬೇಡವ? ಬರೀ ಸ್ಕಿಲ್ ಡೆವಲಪ್ಮೆಂಟ್ ಬೇಕು. ಆದರೆ ಇಡೀ ಒಂದು ಮನುಷ್ಯನ ಸಮಾಜ ನಿರ್ಮಾಣ ಮತ್ತು ಮನುಷ್ಯನ ನಿರ್ಮಾಣ ಬೇಡ, ಸಮಗ್ರವಾದ ಒಂದು ಮನುಷ್ಯನನ್ನು ಕಟ್ಟೋದು ಬೇಡ. ಇಲ್ಲಿ ಬಹುಶಃ ನಾವು ನಮ್ಮ ಸಾಹಿತ್ಯದ ವಿಷಯಗಳನ್ನ ಬೇರೆ 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 ಕಡೆ ಕನಿಷ್ಠ ಒಂದು ಕೋರ್ಸ್ ಆಗಿ ಇದು ಇಂಟ್ರೊಡ್ಯೂಸ್ ಮಾಡುವಂತಹ ಸಮಯ ಇದು. ಅದಕ್ಕೆ ಶೇಕ್ಸ್ಪಿಯರ್ನ ಮರು ಓದನ್ನ ನಾವು ಆರಂಭಿಸಬೇಕು ಅಂತೇಳಿ ನನಗೆ ಇಷ್ಟು ಹೊತ್ತು ತಾವು ಬಹಳ ಪ್ರೀತಿಯಿಂದ ಕರೆದು ಲೋಣೋತ್ಸರ ಅಂತ ಹಿರಿಯರು, ದೊಡ್ಡ ವಿದ್ವಾಂಸರು, ನಮ್ಮ ರಾಜ್ಯದ ದೊಡ್ಡ ವಿದ್ವಾಂಸರು ಕರೆದು ನಮಗೆ ಇಂದಿನ ಮತ್ತು ವಿದ್ವತ್ ಸಭೆ ಸರ್ ಇದ್ದಾರೆ, ಕೆಳಗಿನ ಮನೆ ಸರ್ ಇದ್ದಾರೆ, ಹಿರೇಮಠ ಸರ್ ಇದ್ದಾರೆ, ಹಿರಿಯರು ಇದ್ದಾರೆ, ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟವರೆಲ್ಲರಿಗೂ ಕೃತಜ್ಞತೆ ಹೇಳಿ ನನ್ನ ಧನ್ಯವಾದಗಳು ಸರ್. ಶೇಕ್ಸ್ಪಿಯರ್ನ ದುರಂತರ ಪಾತ್ರಗಳ ನೋವು ನೆನಪು ಈ ವಿಷಯವಾಗಿ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪ್ರೊಫೆಸರ್ ವೆಂಕಟಗಿರಿ